ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಅಶ್ವಿನಿ. ನಾನಿವತ್ತು ಇನ್ಸ್ಟೆಂಟಾಗಿ ರವೆ ಉಂಡೆನ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ತುಪ್ಪ ತೊಗೊಂಡಿದ್ದೀನಿ, ಅರ್ಧ ಕಪ್ಪು. ಕೊಬ್ಬರಿ ಪುಡಿ ತೊಗೊಂಡಿದ್ದೀನಿ, ಡ್ರೈ ಕೊಬ್ಬರಿ ಪುಡಿ, ಅದು 1 ಕಪ್ಪು. ನೀವು ನೋಡಿ ಎಷ್ಟು ಬೇಕಾಗುತ್ತೆ ನಿಮ್ಮ ಟೇಸ್ಟ್ ಅನುಗುಣವಾಗಿ ಮಾಡಿ. ನಾನು ಇಲೈಚಿ ತೊಗೊಂಡಿದ್ದೀನಿ, ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಮತ್ತು ಇವಾಗ ಚಿರೋಟಿ ರವೆ ತೊಗೊಂಡಿದ್ದೀನಿ, 2 ಕಪ್ ಚಿರೋಟಿ ರವೆ ತೊಗೊಂಡಿದ್ದೀನಿ. ಮತ್ತು ನಾನು ಇಲೈಚಿ ತೊಗೊಂಡಿದ್ದೀನಿ, 3.5 ಕಪ್ಪು ಸಕ್ಕರೆ ಪುಡಿ ತೊಗೊಂಡಿದ್ದೀನಿ. ಸೊ 2 ಕಪ್ಪು ತೊಗೊಂಡ್ರೆ 3.5 ಕಪ್ಪು ಕರೆಕ್ಟ್ ಮೆಜರ್ಮೆಂಟಲ್ಲಿರುತ್ತೆ. ನೀವು ನೋಡ್ಕೊಂಡ್ಬಿಟ್ಟು ತೊಗೊಳ್ಳಿ, ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ನೀವು ಯಾವ ಇದರಲ್ಲಿ ತೊಗೋತೀರಿ ಆ ಮೆಜರ್ಮೆಂಟ್ ಪ್ರಕಾರ. ನಾನಿವಾಗ ಗ್ಯಾಸ್ ಹಚ್ಬಿಟ್ಟು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆ ಇವಾಗ ಬಿಸಿ ಆಗಿದೆ. ಪಾತ್ರೆ ಬಿಸಿ ಆದಮೇಲೆ ನಾನು ಹುರ್ಕೊಳ್ಳೋದಕ್ಕೆ, ಡ್ರೈ ಫ್ರೂಟ್ಸ್ ಹುರ್ಕೊಳ್ಳೋದಕ್ಕೆ ತುಪ್ಪನ ಹಾಕ್ತಾಯಿದ್ದೀನಿ. ಅರ್ಧ ಕಪ್ ಏನು ತೊಗೊಂಡಿದ್ದೇವಲ್ವ ಆ ಬಟ್ಲಲ್ಲಿ ಅದು ತುಪ್ಪನ ಹಾಕ್ತಾಯಿದ್ದೀನಿ. ತುಪ್ಪ ಬಿಸಿಯಾಗಿದೆ. ಇವಾಗ ನಾನು ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಸರಿಯಾಗಿ ಹುರ್ಕೊಳ್ತಾ ಇದ್ದೀನಿ. ಇವಾಗ ಹುರ್ಕೊಳ್ತೀನಿ ನೋಡಿ. ಇವಾಗ ಸರಿಯಾಗಿ ಹುರ್ಕೊಳ್ಬೇಕು. ಜಾಸ್ತಿ ಏನು ಕ್ರಿಸ್ಪಿನೆಸ್ ಬೇಡ, ಮೀಡಿಯಮ್ ಆಗಿ ಹುರ್ಕೊಳ್ಳಿ. ಇವಾಗ ನಾನು ಹುರ್ಕೊಳ್ತಾ ಇದ್ದೀನಿ. ಇದು ಮೀಡಿಯಮ್ ಆಗಿ ಇವಾಗ ಹುರಿದಿದೆ. ನಾನಿವಾಗ ಕಿಶ್ಮಿಸ್ ಹಾಕ್ಕೊಂಡಿದ್ದೀನಿ. ಇವಾಗ ಕಿಶ್ಮಿಸ್ ಹಾಕ್ಕೊಂಡಿದ್ದೀನಿ. ದ್ರಾಕ್ಷಿ ಹಾಕೊಂಡಾದ್ಮೇಲೆ ಸುಮ್ಮನೆ ಲೈಟಾಗಿ ಹುರ್ಕೊಂಡು ಮತ್ತೆ ಇದನ್ನು ತೆಗಿತಾ ಇದ್ದೀನಿ ನೋಡಿ. ಇವಾಗ ಇದು ಆಗಿದೆ. ಇವಾಗ ನಾನು ತೆಗಿತಾ ಇದ್ದೀನಿ. ನಿಮ್ಗೆ ಯಾವೆಲ್ಲ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೆ ಅಲ್ವಾ ಆ ಡ್ರೈ ಫ್ರೂಟ್ಸ್ನ ಹಾಕೋಬೋದು. ಇದೇ ಹಾಕೋಬೇಕಂತೇನಿಲ್ಲ. ನೀವು ಇಷ್ಟ ಇಲ್ಲ ಅಂದರೆ ಕೂಡ ಸ್ಕಿಪ್ ಮಾಡ್ಕೊಳ್ಳಿ ನೋಡಿ. ಇವಾಗ ಇದಾಗಿದೆ. ಇದಕ್ಕೆ ಮತ್ತೆ ನಾನು ರವೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ನೋಡಿ. ಸರಿಯಾಗಿ ತುಪ್ಪ ಮತ್ತು ರವೆ ಕರೆಕ್ಟಾಗಿರಬೇಕು. ಅದು ತುಪ್ಪದಲ್ಲೇ ರವೆ ಪೂರ್ತಿ ಸಾಫ್ಟಾಗಿರಬೇಕು ನೋಡಿ. ಹಾಗೇನಾದರೂ ಒಂದು ವೇಳೆ ಕಮ್ಮಿ ಇದ್ದರೆ ಇನ್ನೊಂಚೂರು ತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅದು ಕರೆಕ್ಟಾಗಿರಬೇಕು. ತುಪ್ಪ ಮತ್ತು ರವೆ ಕರೆಕ್ಟಾಗಿ ಹೊಂದ್ಕೊಳ್ಬೇಕು ನೋಡಿ. ಗೊತ್ತಾಗುತ್ತೆ ನೀವು ಮಾಡಬೇಕಾದ್ರೆ. ಅದು ಸಾಫ್ಟ್ ರವೆ ನಾವು ಮಿಕ್ಸ್ ಮಾಡ್ಕೊಂಡಾಗ ಸಾಫ್ಟ್ ಇದ್ದರೆ ಅದು ಕರೆಕ್ಟಾಗಿದೆ ಅಂತ. ಇವಾಗ ನಾನು 3ರಿಂದ 4 ನಿಮಿಷ ನಾನು ರವೆನ ಹುರ್ಕೊಂಡಿದ್ದೀನಿ. ಹುರ್ಕೊಂಡಾದಮೇಲೆ ಸಕ್ಕರೆ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ. ನೀವು 2 ಕಪ್ ನೀವು ರವೆ ಚಿರೋಟಿ ರವೆ ತೊಗೊಂಡ್ರೆ 3.5 ಕಪ್ ಸಕ್ಕರೆ ಹಾಕ್ಕೊಳ್ಳಿ. 3.5 ಕಪ್ ರವೆ ತೊಗೊಂಡ್ರೆ 4.5 ಕಪ್ಪು. ಅದಕ್ಕಿಂತ 2 ಕಪ್ ನಾವು ರವೆ ತೊಗೊಂಡಿದ್ವಲ್ಲ ಅದಕ್ಕಿಂತ 1.5 ಕಪ್ಪು ಹೆಚ್ಚಿಗೆ ತೊಗೊಂಡು ಮಾಡ್ಕೊಳ್ಬೇಕು. ಇವಾಗ ನಾನು ಲವಂಗ ಹಾಕ್ಕೊಂಡಿದ್ದೀನಿ. ಸ್ಕಿಪ್ ಮಾಡದೆ ಲವಂಗ ಹಾಕ್ಕೊಳ್ಳಿ, ತುಂಬ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಡ್ರೈ ಕೊಕೊನೆಟ್ ಹಾಕೋತಾ ಇದ್ದೀನಿ. ನಾನು ಕೊಕೊನೆಟ್ ಪೌಡ್ರನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಹಾಕ್ಕೊಂಡು ಇಲೈಚಿ ಹಾಕೋತಾ ಇದ್ದೀನಿ. ಕೊಕೊನೆಟ್ ಪೌಡರ್ ನಿಮ್ಗೆ ಇಷ್ಟ ಆದರೆ ಜಾಸ್ತಿ ಹಾಕ್ಕೊಳ್ಳಿ. ಹಾಕೋದ್ರಿಂದ ಸಾಫ್ಟ್ನೆಸ್ ಇರುತ್ತೆ, ಉಂಡೆ ಹಾಳಾಗೋದಿಲ್ಲ, ಸಾಫ್ಟ್ ಇರುತ್ತೆ, ಜಲ್ದಿ ಬೇಗ ಡ್ರೈ ಆಗೋದಿಲ್ಲ. ಅದಕ್ಕೋಸ್ಕರ ನಿಮ್ಗೆ ಇಷ್ಟ ಇಲ್ಲಾಂದರೆ ಸ್ವಲ್ಪ ಕೂಡ ಹಾಕ್ಕೊಳ್ಬೋದು. ಸೊ ಜಾಸ್ತಿ ಕೊಬ್ಬರಿ ಪುಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ಬೇರೆ ಪಾತ್ರೆಯಲ್ಲಿ ಹಾಕೋತಾ ಇದ್ದೀನಿ. ಇವಾಗ ನೋಡಿ, ಇವಾಗ ಬೇರೆ ಪಾತ್ರೆಯಲ್ಲಿ ಹಾಕ್ಕೊಂಡು ನಾನು ಅರ್ಧ 2 ಭಾಗ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಜಾಸ್ತಿ ಹಾಲು ಹಾಕ್ಕೊಂಡ್ರೆ ಮೆತ್ತಗಾದರೆ ಮತ್ತೆ ನಾವು ಮಿಕ್ಸ್ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಅನ್ನೋದು ಉದ್ದೇಶಕ್ಕೋಸ್ಕರ ನಾನು 2 ಭಾಗ ಮಾಡ್ಕೊಂಡಿದ್ದೀನಿ. ಇವಾಗ ಡ್ರೈ ಫ್ರೂಟ್ಸ್ ಹಾಕಿ ಹಾಲು ಹಾಕಿ ಮಿಕ್ಸ್ ಮಾಡ್ಕೊತೀನಿ. ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮೊದಲಿಗೆ ಜಾಸ್ತಿ ಹಾಲು ಹಾಕ್ಕೊಳ್ಬೇಡಿ, ನೋಡಿಕೊಂಡು ಹಾಲು ಹಾಕಿ ಸರಿಯಾಗಿ ಬರುತ್ತೆ ನೋಡಿ. ಇವಾಗ ನೋಡಿ ಗ್ಯಾಸ್ ಆಫ್ ಇದೆ. ಗ್ಯಾಸ್ ಆನ್ ಇಲ್ಲ. ನಾನು ಬೇರೆ ಪಾತ್ರೆಯಲ್ಲಿ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಹಾಲು ಇನ್ನೊಂಚೂರು ಬೇಕಾದರೆ ಮತ್ತೆ ಹಾಕ್ಕೊಳ್ಬೋದು, ಏನು ತೊಂದರೆ ಇಲ್ಲ. ನಾನು ಕಾಸಿದೆ, ಉಗುರು ಬೆಚ್ಚಗಿದೆ ಹಾಲು. ಸೊ ಅಷ್ಟು ಇರಬೇಕಾದ್ರೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಪೂರ್ತಿ ತಣ್ಣಗೆ ಆಗಬಾರ್ದು. ಇದು ನಾವು 1 ವಾರ ತಿನ್ಬೋದು. 1 ವಾರ ಇನ್ಸ್ಟೆಂಟ್ ಮಕ್ಕಳು ಬೇಡಿದಾಗ ಇನ್ಸ್ಟೆಂಟಾಗಿ ಅವಾಗೇನು ಮಾಡ್ಕೊಡ್ಬೋದು. ಏನು ಜಾಸ್ತಿ ಏನು ಟೈಮ್ ಹಿಡಿಯೋದಿಲ್ಲ, ಜಂಜಾಟ ಕೂಡ ಇರೋದಿಲ್ಲ. 10 ದಿನ ತಿನ್ಬೋದು. 8ರಿಂದ 10 ದಿನ ತಿಂದರೆ ಚೆನ್ನಾಗಿರುತ್ತೆ. ಇವಾಗ ಇನ್ನೊಂಚೂರು ಹಾಲು ಹಾಕೋತಾ ಇದ್ದೀನಿ. ಇದು ಜಾಸ್ತಿ ಸ್ವಲ್ಪ ಸಾಫ್ಟೇ ಇರಬೇಕಿದು. ಯಾಕಂದರೆ ಹಾಲು ಮತ್ತು ರವೆ ತೊಗೊಂಡಿದ್ದೀವಲ್ವ ಅದು ಬೇಗ ಹೀರ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾವು ಮೊದಲಿಗೆ ಜರ ಸಾಫ್ಟಾಗಿ ಕಟ್ಕೊಂಡ್ರೆ 1 ಅವರ್ 2 ಅವರ್ ಬಿಟ್ಟಾಗ ಅದು ಹೀರ್ಕೊಳ್ಳುತ್ತೆ, ಸ್ವಲ್ಪ ಡ್ರೈ ಆಗುತ್ತೆ. ಅದಕ್ಕೋಸ್ಕರ ನೋಡಿ ಇದು ಕರೆಕ್ಟಾಗಿ ಬಂದಿದೆ. ಇದ್ರ ಪ್ರಕಾರ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಎಷ್ಟು ಸಾಫ್ಟ್ ಇದೆ ಅಲ್ವಾ. ಈ ಥರ ಒತ್ತಿದರೆ ನೀರಿನ ಅಂಶ ಬಿಡ್ತಿದೆ ನೋಡಿ. ಅದು ಹಾಲೆಲ್ಲ ಬಿಟ್ಕೋತದೆ ನೋಡಿ. ನೀರು ಬಿಟ್ಟು ಹಾಗೆ ಒತ್ತಿದ್ರೆ ನೀರು ಬರೋ ಹಾಗೆ ಕಾಣಿಸ್ತಿದೆ ಅಲ್ವಾ. ಇಷ್ಟಿದ್ರೆ ಸಾಕು, ಕರೆಕ್ಟಾಗಿ ಲಾಡು ಕಟ್ಟೋದಕ್ಕೆ ಬರುತ್ತೆ ನೋಡಿ. ಏನು ಟೈಮೇ ಇಡೋದಿಲ್ಲ, ಅಷ್ಟು ಈಸಿಯಾಗಿ ಸಲೀಸಾಗಿ ಮಾಡ್ಕೋಬೋದು. 1 ವಾರನ ತಿನ್ಬೋದು, ಏನೂ ಕೆಡೋದಿಲ್ಲ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಇದೇ ರೀತಿ ಕಟ್ಕೊಳ್ಳಿ. ಕಟ್ತಿದ್ರೆ ನೋಡಿ ಕೈಗೆಲ್ಲ ಹೇಗೆ ನಮ್ಗೆ ಅದು ಹಾಲು ಬಿಡ್ತಿದೆ ಅಲ್ವಾ, ನೀರು ಅನ್ನಿಸ್ತಿದೆ. ಕೈ ಕಟ್ಕೋತಾ ಇದ್ದರೆ ಈ ಥರ ಒತ್ತಿದರೆ ಕೈಯಲ್ಲಿ ಮುಷ್ಟಿ ಮಾಡಿ ಎಷ್ಟು ಸಾಫ್ಟಾಗಿದೆ ನೋಡಿ.
ಈ ಥರ ಸ್ವಲ್ಪ ಮೊದಲಿಗೆ ಹಾಲನ್ನು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಜಾಸ್ತಿ ಸಾಫ್ಟ್ ಮಾಡಂದಿದ್ದೀನಂತ ಜಾಸ್ತಿ ಹಾಲು ಹಾಕ್ಕೊಂಡು ಪೂರ್ತಿ ಸಾಫ್ಟ್ ಮಾಡ್ರೆ ಕೂಡ ನಮ್ಮ ಲಾಡು ಬೇಗ ಕೆಟ್ಟೋಗುತ್ತೆ. ಅದಕ್ಕೋಸ್ಕರ ನೋಡ್ಕೊಂಡು ಹಾಕ್ಕೊಳ್ಳಿ. ಮೀಡಿಯಮ್ ಇದು ಇರಲಿ, ಜಾಸ್ತಿನೂ ಡ್ರೈ ಬೇಡ, ಜಾಸ್ತಿನೂ ಸಾಫ್ಟ್ ಬೇಡ, ಮೀಡಿಯಮ್ ಆಗಿರ್ರಿ. ಇವಾಗ ನಾನು ತೋರಿಸ್ತಿದ್ದೀನಲ್ಲ, ಇಷ್ಟಿದ್ರೆ ಸಾಕು. ನೋಡಿ ಎಷ್ಟು ಬೇಗ ಬೇಗ ಕಟ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಇವಾಗ ಇಷ್ಟನ್ನು ಲಾಡು ಆಗಿದೆ ನೋಡಿ, ಲಾಸ್ಟ್ ಇದೆ ಇದು. ನಾನು ಇಷ್ಟನ್ನು ಕಟ್ಕೊಂಡಿದ್ದೀನಿ. ಇವಾಗ ನಮ್ಮ ಉಂಡೆ ರೆಡಿ ಆಗಿದೆ ನೋಡಿ. ವಾವ್, ಎಷ್ಟು ಸರಿಯಾಗಿ ಬರ್ತಿದೆ ನೋಡಿ. ಏನು ಕಷ್ಟನೇ ಆಗ್ತಾಯಿಲ್ಲ ಕಟ್ಕೊಳ್ಳೋಕ್ಕೆ. ನಿಮ್ಗೆ ಒಂದು ಕೈಲಾದರೆ ಒಂದು ಕೈಯಲ್ಲೇ ಕಟ್ಕೊಳ್ಳಿ, ಎರಡು ಕೈಲಾದರೆ ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ಕಟ್ಕೊಳ್ಳೋಕೆ ಆ ರೀತಿ ಕಟ್ಕೊಳ್ಳಿ. ಇವಾಗ ನಾನು ಸ್ವಲ್ಪ ಇನ್ನೂ ಅದು ಸಾಫ್ಟ್ ಇರಬೇಕಾದ್ರೆ ಡ್ರೈ ಫ್ರೂಟ್ಸ್ ಡ್ರೈ ಕೊಬ್ಬರಿನ ಹಾಕಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮೇಲೆಲ್ಲ ಅದು ಕೊಬ್ಬರಿ ಹತ್ಕೊಳ್ಬೇಕು, ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ನಾವು ಮಿಕ್ಸ್ ಮಾಡ್ಕೋತಿರ್ಬೇಕಾದ್ರೆ ನಾವು ಗ್ಯಾಸಲ್ಲಿ ಇಟ್ಟಾಗ ನಾವು ಕೊಬ್ಬರಿ ಹಾಕ್ಕೊಂಡ್ರು ಕೂಡ ಸಾಫ್ಟ್ ಇರುತ್ತೆ. ಮತ್ತು ಈ ಥರ ಮೇಲ್ಗಡೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ವಾವ್, ನೋಡಿ ನಮ್ಮ ಲಾಡು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಲ್ವಾ. ನೋಡಿ ವಾವ್, ಎಷ್ಟು ಸಾಫ್ಟ್ ಬಂದಿದೆ. ಇವಾಗ ನಾನು ತೋರಿಸ್ತೀನಿ ನೋಡಿ, ತುಂಬ ಸಲೀಸಾಗಿ ನೋಡಿ. ವಾವ್, ಓಪನ್ ಮಾಡ್ತಿದ್ರೆ ಅಷ್ಟು ಸಾಫ್ಟ್ ಇದೆ ನೋಡಿ. ಇವಾಗ ಕರೆಕ್ಟಾಗಿದೆ. ಇವಾಗ ಇದು ರವೆ ಮತ್ತು ಹಾಲು ಕರೆಕ್ಟಾಗಿ ಹೀರ್ಕೊಂಡಿದೆ ನೋಡಿ. ಮಧ್ಯದಲ್ಲಿ ಲವಂಗ ಸಿಗ್ತಿದೆ, ಡ್ರೈ ಫ್ರೂಟ್ಸ್ ಕಾಣಿಸ್ತಿದೆ. ಲವಂಗ ಸ್ಕಿಪ್ ಮಾಡದೆ ಹಾಕಿ. ಫ್ಲೇವರ್ ಅಂತೂ ತುಂಬ ಚೆನ್ನಾಗಿರುತ್ತೆ, 100% ಶೋರ್. ನಿಮ್ಮ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ. ಎಷ್ಟು ಈಸಿಯಾಗಿ ನಾವು ಇನ್ಸ್ಟೆಂಟ್ ರವೆ ಉಂಡೆನ ನಾವು ಮಾಡ್ಕೋಬೋದು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್. ಥ್ಯಾಂಕ್ ಯು ಸೋ ಮಚ್.